ಐ ಆಮ್ ಸ್ಟಡಿ ಮಾಮ. ನಂಗೆ ಯಾರ ಸಹಾಯನೂ ಬೇಕಾಗಿಲ್ಲ. ಐ ವಾಂಟ್ ಟು ಸ್ಪೀಕ್ ಟು ಯು ಅಮ್ಮ. ವೇರ್ ಇಸ್ ಅಮ್ಮ? ಓ ಅಮ್ಮ ಕಮ್ಮಿಂಗ್. ಬಾಟ್ಲ್ ಇಟ್ಕೊಂಡು ಮನೆ ತನಕ ಬಂದಿದ್ಯಲ್ಲ ವಿಜಯ್, ಇದನ್ನ ನಿಮ್ಮಪ್ಪ ಏನಾದ್ರೂ ನೋಡಿದ್ರೆ? ಹೊರಗಡೆ ಇರೋ ಬಾಟ್ಲ್ ಬಗ್ಗೆ ಬೇಕಾದ ಹೇಳ್ಕೊಳ್ಳಿ, ಆದ್ರೆ ನಾನ್ ಮಾತಾಡಕ್ ಬಂದಿರೋದು ಮನ್ಸಿನೊಳಗಡೆ ಕುದೀತಾ ಇರೋದು. ಅಮ್ಮ, ಫಾರ್ ದ ಫಸ್ಟ್ ಟೈಮ್ ನೀನ್ ತಪ್ಪು ಮಾಡ್ಬಿಟ್ಟೆ ಅನ್ಸ್ತಿದೆ ಅಮ್ಮ. ಅವತ್ತು ಆ ಗೀತಾ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಕಡ್ಡಿ ಗೀಚುವಾಗ್ಲೇ ಬಿಟ್ಟಿದ್ರೆ ಇವತ್ತು ಈ ಅನಾಹುತ ಆಗ್ತಿತ್ತ ಹೇಳು? ಇವತ್ತು ನಿನ್ ಮಗ ವಿಜಯ್ ಏನಾಗಿದ್ದಾನೆ ಗೊತ್ತಾ ಅಮ್ಮ? ಸೋಲಿನ ಸಾಮ್ರಾಜ್ಯದ ಅಧಿಪತಿ. ಕಾಲೇಜ್ ಸ್ಪೋರ್ಟ್ಸ್ ಅಲ್ಲಿ ಹುಡುಗಿರೆದ್ರು ಸೋತ್ಬಿಟ್ಟ ಹೀರೋ, ಸೋತ್ಬಿಟ್ಟ. ವಿಜಯ, ಈ ಸೋಲು ಗೆಲುವು ಎಲ್ಲ ಮುಖ್ಯ ಅಲ್ಲ ಕಣೋ. ಏಯ್, ನೋ ನೋ ಮಾಮ, ಮಧ್ಯದಲ್ಲಿ ಮಾತು ಬರಬಾರ್ದು. ನನಗೇನಂತ ಹೆಸರಿಟ್ಟಿದ್ದಾರೆ ಹೇಳೋ? ವಿಜಯ್. ಸೋಲಕ್ಕಲ್ಲ ಮಾಮ, ನಾನ್ ಸೋತಿದ್ದ ಸಾಮಾನ್ಯ ಸೋಲಲ್ಲ ಮಾಮ. ಸೋತ್ರೆ ಕಾಲೇಜ್ಗೆ ಕಾಲಿಡಲ್ಲ ಅಂತ ಚಾಲೆಂಜ್ ಮಾಡಿದ್ದೆ. ಅದೇ ಮಾತಿನ ಮೇಲೆ ನಿಂತು ಇವತ್ತು ಕಾಲೇಜಿಂದ ಬಂದ್ಬಿಟ್ಟೆ ಗೊತ್ತಾ? ಕಾಲೇಜ್ ಏನೋ ಇವತ್ತು ಬಂದಿದ್ಯಾ, ನಾಳೆ ಹೋದ್ರಾಯ್ತು ಬಿಡು. ಹೇಗೆ ಹೇಗೆ ಅವ್ ಮರ್ಯಾದೆ ಹೋದ ಕಾಲೇಜಲ್ಲಿ ಮತ್ತೆ ಮುಖ ತೋರ್ಸ್ಕೊಂಡು ಹೋಗಕ್ಕಾಗತ್ತಾ? ನನ್ ಮಾತ್ ನಡೀತಿದ್ದ ಜಾಗದಲ್ಲಿ ನನ್ ನಡಿಗೆ ಕಾಲ್ ಮುರ್ಕೊಂತು ಅಂದಾಗ ಮತ್ತೆ ಅಲ್ಲಿ ಮೆರಿಯಕ್ ಆಗುತ್ತಾ ಅಮ್ಮ? ಸೋಲಿನ ನೋವು ಮರೆಯಕ್ ಆಗುತ್ತಾ? ನೋ ವಿಜಯ್, ಸಾರಿ ಮಾ. ಸೋಲು ಸಾವಿಗೆ ಸಮ ಅಂತ ಹೇಳ್ದೋಳ್ ನೀನು, ಅದು ನಿಜ. ಗೀತಾ ಮುಂದೆ ಸೋತಿರೋ ಸೋಲು ನನ್ನನ್ನು ಸಾಯಿಸ್ತಾ ಇದೆ. ಆ ಸೋತೆ ಈಗ ಈ ವಿಜಯ್ ತಲೆ ಮೇಲೆ ಕೂತಿರೋ ಕಿರೀಟದ ಹೆಸರು ಅಪಜಯ. ಅಪಜಯ. ಭವಬಂಧನದೊಳು ಮುದ್ದೆ ದಾರಿ ಕಾಣದೆ. ಏನೋ ಲೇಡೀಸ್ ಎಲ್ಲ ಸಾಲ ನಿಂತ್ಬಿಟ್ಟಿದ್ದೀರಲ್ಲ, ಯಾಕೋ? ಏನಾದ್ರೂ ಡಿಸ್ಕಷನ್ ಅಥವಾ ಏನಾದ್ರೂ ಕ್ಲಾರಿಫಿಕೇಶನ್ ಮಾಡ್ಕೋಬೇಕಾಗಿತ್ತು? ಅಪ್ಪ, ನಂದಿನ್ನು ಓದ್ ಮುಗಿಬೇಕು. ಓಹೋ, ಹಾಗಾದ್ರೆ ನಮ್ಮನೆಗೆ ಗಣ್ಣವ್ರು ಬರೋ ವಿಷಯ ನಿಮ್ಮಮ್ಮ ನಿನಗೆ ಹೇಳಿದಳೆ ಅಂತ ಆಯ್ತು. ಇಲ್ಲ ರೀ, ಅದು ಒಳ್ಳೇದಾಯ್ತು ಬಿಡೆ. ಈ ಮನೆಯಲ್ಲಿ ಒಂದು ಮುಕ್ತವಾದ ವಾತಾವರಣ ಇರಬೇಕು ಅಂತ ಬಯಸೋ ವ್ಯಕ್ತಿತ್ವ ನಂದು. ಇಲ್ಲಿ ನಡೆಯೋ ವಿಷಯ ಎಲ್ರಿಗೂ ಗೊತ್ತಿದ್ರೆ ಒಳ್ಳೇದು. ಗೊತ್ತಿರ್ಬೇಕು ಅನ್ನೋದು ಸರಿ, ಆದ್ರೆ ಅದ್ ಹಾಗೆ ನಡಿಬೇಕು ಅಂತ ಬಯಸೋದು ಎಷ್ಟು ಸರಿಯಪ್ಪ? ಅಂದ್ರೆ ನಾನಿನ್ನ ಮದ್ವೆಗೆ ಮಾನಸಿಕವಾಗಿ ಸಿದ್ಧವಾಗಿಲ್ಲ ಅಪ್ಪ. ಆಗು, ಯಾರು ಬೇಡ ಅಂತಾರೆ? ಓದಿನ್ನು ಮುಗ್ದಿಲ್ಲ ಅಪ್ಪ. ಮದ್ವೆ ಆದ್ಮೇಲೆ ಓದು, ಅದು ನನ್ ಗಂಡ ಪರ್ಮಿಷನ್ ಕೊಟ್ರೆ. ಅಪ್ಪ, ನನ್ ಜೀವನದ ಬಗ್ಗೆ ನಿರ್ಧಾರ ಮಾಡ್ಬೇಕಾದವನು ನಾನು ಅಲ್ಲ ಅಪ್ಪ. ನನ್ ಮಾತು ಎಲ್ಲ ನಿನ್ ಮಾತು ನಡೆದ್ರೆ ಹೇಗೆ? ನನ್ ಮಾತು ಒಂದ್ ನಡಿಲಿ ಬಿಡು. ಅಕ್ಕನ ಮಾತಿನ ಪ್ರಕಾರ ಯಾವಾಗ ನಡೆದಿದೆ ಇಲ್ಲಿ? ಕಾವ್ಯ, ಸುಮ್ಮನೆ ಇರೆ. ಮಾತಾಡ್ಲಿ ಬಿಡು. ಕ್ಲಾರಿಫಿಕೇಶನ್ ಕೊಟ್ರಾಯ್ತು. ಅಮ್ಮ ಕಾವ್ಯ, ನಿಮ್ಮ ಅಕ್ಕ ಗೀತಾ ಬೆಳಿಗ್ಗೆ ಹೊತ್ತು ದಿನ ಹೂ ಹಾಕಕ್ ಹೋಗ್ತಾಳೆ, ಅದು ನನ್ ಬೇಡ ಅಂದ್ಮೇಲೆ ಇಲ್ಲಿ ನಡೆದಿರೋದು ನಿಮ್ಮ ಅಕ್ಕ ಗೀತನ ಮಾತು. ಓದೋದ್ ಬೇಡ, ಮನೆ ಕೆಲಸ ನೋಡ್ಕೊಂಡಿರಿ ಅಂದ್ರು ನೀವಿಬ್ರು ಓದ್ತಾ ಇದ್ದೀರಿ.
ಅಂದ್ಮೇಲೆ ಯಾರ್ ಮಾತನಾಡಿತು? ಇದು ನಿಮ್ ಮಾತನಾಡ್ದಂಗಲ್ವೋ? ಈಗ ನನ್ನ ಸರದಿ, ನನ್ನ ಮಾತು ನಡೀಲಿ. ಈಗೇನು ತಾವು ನಾಳೆ ಗಂಡಿನ ಮುಂದೆ ಕೂತ್ಕೊಳ್ಳೋದಕ್ಕೆ ನಾನ್ ನಿಮ್ ಕಾಲಿಡ್ಕೋಬೇಕು? ಅಪ್ಪ ಎಂತ ಮಾತಾಡ್ತಿದ್ದೀರಪ್ಪ? ಹಾಗಾದ್ರೆ ನಾಳೆ ನೀನ್ ರೆಡಿ ಆಗು. ಫೋಟೋ ನೋಡಿ ಮೆಚ್ಚಿರೋ ಗಂಡು ನಾಳೆ ನಿನ್ನ ಲೈವಲ್ಲಿ ನೋಡಿ ಮೆಚ್ಕೊಂಡ್ರೆ ಮದುವೆ ದಿನಾಂಕ ಫಿಕ್ಸ್ ಆಗುತ್ತೆ. ಇದರಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ. ಅರ್ಥ ಆಯ್ತು? ಬಾ ಊಟ ಹಾಕು. ವಿಜಯ್ ಕುಮಾರ, ತಲೆ ಹಿಡ್ಕೊಂಡಿದ್ಯಾ? ಧೀಮ್ 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 ನಡೀತಿದ್ಯಾ? ಇದನ್ನು ಕುಡಿ, ಹಾರ ಇಳಿಯುತ್ತೆ. ಯು ಜಸ್ಟ್ ಸಿ ದ ಬ್ಯೂಟಿ ಆಫ್ ದ ಬಟರ್ ಮಿಲ್ಕ್, ಯುನೋ. ಮಜ್ಜಿಗೆ ಜಾಸ್ತಿ ಹುಳಿ ಆದ್ರೆ ಹೆಂಡ ಕುಡಿದು ಜಾಸ್ತಿ ಆದ್ರೆ ಅದನ್ನ ಇಳಿಸಬೇಕು ಮಜ್ಜಿಗೆ. ಯಾವುದೇ ವಿಷಯ ತಗೊಂಡ್ರು ಅದರಲ್ಲಿ ಒಳ್ಳೇದು ಕೆಟ್ಟದ್ದು ಎರಡೂ ಇರುತ್ತೆ ವಿಜಿ. ಚುಚ್ಚಿರೋ ಮುಳ್ಳನ್ನ ಚಿಮ್ಟದಿಂದ ತೆಗೆಯೋದು ಬುದ್ಧಿವಂತಿಕೆ. ಅದು ಬಿಟ್ಟು ಚುಚ್ಚಿರೋ ಕಾಲನ್ನೇ ಕೊಡ್ಲಿಯಿಂದ ಕತ್ತರಿಸ್ತೀನಿ ಅನ್ನೋದು ದಡ್ಡತನ ಮಗನೆ. ಹ್ಞೂ ಕಣೋ. ಈಗ ಫಾರ್ ಎಕ್ಸಾಂಪಲ್ ಕಲ್ಸಕ್ರೆ ಅಂತ ಚೀಪಿದ್ರೆ ಕಲ್ಸಕ್ರೆ ತುಂಬಾ ತಂಪು, ಹಂಗ್ ಆಗಿದ್ರೆ ಉಷ್ಣ. ಎರಡೂ ಒಂದ್ರಲ್ಲೇ ಇದೆ. ಈಗ ನಿನ್ನೆ ತಗೋ, ಅಮ್ಮನ ಬಗ್ಗೆ ಮನಸ್ಸಲ್ಲಿ ಪ್ರೀತಿ ಇದೆ, ಅದೇ ಗೀತಾಳ ಬಗ್ಗೆ ದ್ವೇಷ ಇದೆ. ಕರೆಕ್ಟಾ? ಅಪ್ಪನ ಬಗ್ಗೆ ಭಯನೂ ಇರಬೇಕು. ಈ ಮನೆ ನಿನ್ನನ್ನ ಒಬ್ಬ ಗೌರವಾನ್ವಿತನನ್ನಾಗಿ ನೋಡುತ್ತೆ. ನಿಮ್ಮಪ್ಪ ನಿನ್ನ ಮೇಲೆ ಇಟ್ಟಿರೋ ಭರವಸೆ ತುಂಬಾ ದೊಡ್ಡದು ವಿಜಿ. ಅಂತ ಅಪ್ಪನ ಮುಂದೆ ನೀನ್ ಈ ರೀತಿ ಕುಡ್ಕೊಂಡು ತೂರಾಡ್ಕೊಂಡು ಬಂದ್ರೆ ಅವ್ರ ಮನ್ಸಿಗೆ ಎಷ್ಟು ಬೇಜಾರಾಗ್ಬೋದು ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ಯಾ? ನಿನ್ನೆ ಅಪ್ಪ ಮನೇಲಿ ಇದ್ರ ಅಮ್ಮ? ನಿನ್ನ ಅದೃಷ್ಟ ಚೆನ್ನಾಗಿತ್ತು. ಬಾವಜಿ ಮೀಟಿಂಗ್ ಅಂತ ಡೆಲ್ಲಿಗೆ ಹೋಗಿದ್ದಾರೆ. ನೀನು ಕಾಲೇಜ್ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ ವಿಜಿ. ನಿನ್ನ ಭವಿಷ್ಯ ನನ್ನ ಕೈಲಿದೆ. ಅದನ್ನ ಹೇಗ್ ರೂಪಿಸ್ಬೇಕು ಅಂತ ನನಗ್ ಚೆನ್ನಾಗಿ ಗೊತ್ತಿದೆ. ನಿನಗ್ ಒಳ್ಳೇದ್ ಮಾಡೋದ್ರ ಕಡೆ ಪ್ರತಿ ಕ್ಷಣ ನನ್ನ ಪ್ರಯತ್ನ ಸಾಕ್ತಿರುತ್ತೆ. ಯಾಕಂದ್ರೆ ನಿನಗೆ ಒಳ್ಳೇದಾದ್ರೆ ನಮ್ಗೆಲ್ಲ ಒಳ್ಳೇದಾಗುತ್ತೆ. ಅರ್ಥ ಆಯ್ತಾ? ಮನೆಯ ಮುದ್ದಿನ ಮಗ ನೀನು, ನಿನ್ನ ಹಣೆಯಲ್ಲಿ ನಿರಿಗೆ ಮೂಡಿದ್ರೆ ನಾವೆಲ್ಲ ನೋವಿನ ತೆರಿಗೆ ಕಟ್ಟಬೇಕಾಗುತ್ತೆ ವಿಜಯಕುಮಾರ್. ಇಂಥ ಚಿಕ್ಕ ಚಿಕ್ಕ ವಿಷಯಗಳಿಗೆ ತಲೆ ಕೆಡಿಸ್ಕೊಂಡು ನೀನೂ ನೋವು ತಿನ್ನಬಾರ್ದು, ನಿಮ್ಮಪ್ಪನಿಗೂ ನೋವು ತರಬಾರ್ದು ಕಂದ. ಸಾರಿ ಮಾ, ನನ್ನ ವಿಷಯದಲ್ಲಿ ಏನು ಮಾಡಬೇಕು ಅಂದ್ಕೊಂಡಿದ್ಯೋ ಅದನ್ನು ಮಾಡು, ಅದಕ್ಕೆ ನಾನು ಒಪ್ಪಿಗೆ ಇದೆ. ಆದರೆ ಗೀತಾ ವಿಷಯದಲ್ಲಿ ಏನು ಮಾಡಬೇಕೋ ಅದನ್ನು ನನಗೆ ಮಾಡಕ್ಕೆ ಬಿಡು. ನೋಡು, ಈ ವಿಷಯಕ್ಕೆ ನೀನು ಹೋಗ್ಬೇಡ. ಒಳ್ಳೇದಾಗ್ಲಿ ಕೆಟ್ಟದ್ದಾಗ್ಲಿ ಮೊದಲು ನಾವು ನಮ್ಮ ಜೀವನನ ರೂಪಿಸ್ಕೊಳ್ಬೇಕು. ಹೋಗು, ಫ್ರೆಶ್ ಅಪ್ ಆಗು. ಗೀತನ ವಿಷಯನ ನನಗೆ ಬಿಟ್ಬಿಡು. ಅಮ್ಮ, ಎಂತ ನೋವು ಬಂದ್ರು ಅದನ್ನ ನಗ್ನಗ್ತಾ ಎದುರಿಸ್ಬೇಕು ಅಂದವಳು ನೀನಮ್ಮ. ಆದ್ರೆ ಇವತ್ ನಿನ್ ಕಣ್ಣಲ್ಲೇ ಆದ್ರೆ ಆ ನೋವು ನಿನಗ್ ಬಂತಲ್ಲ ಅನ್ನೋ ಸಂಕಟ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಕಡೆ ಗೀತಾ. ಇವತ್ತು ಅಕ್ಕಂಗ್ ಬಂದಿದೆ, ನಾಳೆ ನನಗೂ ಬರುತ್ತೆ. ಕಾವ್ಯ, ಬಾಯಿ ಮುಚ್ಚು ಅಂದೆ.
ನೋಡು ಗೀತಾ, ನಾನೆಷ್ಟೇ ಹೇಳಿದ್ರು ನಿಮ್ಮಪ್ಪ ನನ್ನ ಮಾತು ಕೇಳಲ್ಲಮ್ಮ. ಗೀತಾ, ಇವತ್ತು ಆ ಹುಡುಗ ಬರ್ತಾನಲ್ಲ, ನೀನು ಅವನ ಹತ್ರ ಸಪ್ರೇಟಾಗಿ ಮಾತಾಡ್ಬಿಡಮ್ಮ. ಅಪ್ಪ ಬಿಟ್ರೆ ಯಾಕೆ ಬಿಡಲ್ಲ? ಅವರೇ ಕೇಳಿದ್ರೆ ಒಪ್ಕೋತಾರೆ, ಇಲ್ಲಾಂದ್ರೆ ನಾನೇ ಹೇಗಾದ್ರೂ ಆ ವಿಷಯನ ಶುರು ಮಾಡ್ತೀನಿ. ಅವನ ಹತ್ರ ಸ್ಪಷ್ಟವಾಗಿ ಹೇಳ್ಬಿಡು, ನನಗೆ ನಿನ್ನ ಮದ್ವೆ ಆಗಕ್ ಇಷ್ಟ ಇಲ್ಲ ಅಂತ. ಹಾಗೆ ಹೇಗೆ ಹೇಳಕ್ಕಾಗತ್ತೆ? ಹಾಗೆ ಹೇಳಿದ್ರೆ ನಿಮ್ಮಪ್ಪನ ಮರ್ಯಾದೆ ಹಾಳಾಗಲ್ಲ. ಇಲ್ಲಿ ನಮ್ಮ ಅಕ್ಕನ ಭವಿಷ್ಯ ಹಾಳಾಗಲ್ವಾ? ಆದ್ರೆ ಈ ಮನೇಲಿದ್ದು ಒದ್ದಾಡೋ ಕಷ್ಟ ತಪ್ಪುತ್ತೆ ತಾನೆ. ಹಾಗಂತ ಒಳ್ಳೆ ಪೇರ್ ಅನ್ಸ್ಕೊಳ್ಳೋದ್ ಬೇಡ್ವಾ? ಕಾವ್ಯ ಪ್ಲೀಸ್, ದಯವಿಟ್ಟು ಕಿತ್ತಾಡ್ಬೇಡಿ. ನನಗಾಗೋದಕ್ಕೆ ನೀವ್ಯಾಕೆ ತಲೆ ಕೆಡ್ಸ್ಕೊತೀರಾ? ಛಲ ಇದ್ರೆ ಹಣೆ ಬರನ ಯಾರು ಬೇಕಾದ್ರೂ ಬದಲಾಯಿಸ್ಬೋದು ಅಂತ ಭಾಷಣ ಮಾಡಿ ಮೆಡಲ್ ಗೆದ್ದೆ. ಆದ್ರೆ ವಾಸ್ತವದಲ್ಲಿ ಹಣೆ ಬರ ಕೂಡ ಜನ್ಮ ಕೊಟ್ಟಿರೋನ ಅಪ್ಪಣೆ ಮೇಲೆ ನಡೀತಿದೆ ಅಂತ ಗೊತ್ತಾಗ್ತಿದೆ. ಅದಕ್ಕೆ ಹೇಳ್ತಿದ್ದೀನಿ ಗೀತಾ, ನಿನ್ನ ಕೈ ಹಿಡಿಯೋ ಗಂಡನಾದ್ರೂ ನಿನ್ನ ಕನಸುಗಳಿಗೆ ಬೆಲೆ ಕೊಡೋನಾಗ್ಲಿ. ಅವರಿಗೆ ಸ್ಪಷ್ಟವಾಗಿ ಹೇಳ್ಬಿಡು, ಮದ್ವೆ ಆದ್ಮೇಲೆ ನಾನು ಹೀಗಿರೋಳಲ್ಲ ಅಂತ. ಆಗ್ಲಾದ್ರೂ ನಿನ್ನ ಬಾಳಿಗೆ ನೆಮ್ಮದಿ ಸಿಗ್ಲಿ ಕಡೆ ಗೀತಾ. ಮೊದಲು ಆ ಗಂಡ್ ಬರ್ಲಿ. ಹಾ ದೇವ್ರ ಬೀದಿಗೆ ಬಂದು ಹೂವಿನ ಅಂಗಡಿ ಹತ್ರ ಬಲಗಡೆ ತಿರ್ಕೊಳ್ಳಿ, ಅಲ್ಲಿ 8ನೇ ಮನೆನೇ ನಮ್ಮನೆ. BP ಶ್ರೀನಿವಾಸ, ಸರ್ಕಾರಿ ನಿರ್ವಹಣಾ ಅಧಿಕಾರಿ ಅಂತ ಬೋರ್ಡ್ ಹಾಕಿದ್ದೀನಿ. ನಿಮ್ಮ ಬರುವಿಕೆಗಾಗಿ ಕಾಯ್ತಾ ಇದ್ದೀವಿ. ನಾವೆಲ್ಲ ರೆಡಿ. ಮದುಮಗಳ ಹಾ ರೆಡಿ ಆಗ್ತಾ ಇದ್ದಾಳೆ. ಹಾ ಬಂದ್ಬಿಡಿ. ಆಯ್ತಾಯ್ತು. ಸುಶೀಲಾ, ಗಂಡಿನ ಕಡೆಯವ್ರು ಬಂದ್ಬಿಟ್ರೆ ಕಣೆ, ಮದುಮಗಳು ರೆಡಿ ಆದ್ಲಾ? ಹಾ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ಇವಳು ನಮ್ಗೆ ಹ್ಯಾಕ್ ಕಾಣಿಸ್ತಾಳೆ ಅನ್ನೋದು ಮುಖ್ಯ ಅಲ್ಲ, ಗಂಡಿಗೆ ಹ್ಯಾಕ್ ಕಾಣಿಸ್ತಾಳೆ ಅನ್ನೋದೇ ಮುಖ್ಯ. ಹೌದಪ್ಪ, ಅಕ್ಕನಿಗೆ ಆ ಗಂಡ್ ಹೇಗ್ ಕಾಣಿಸ್ತಾನೆ ಅನ್ನೋದೇ ಮುಖ್ಯ. ಇಷ್ಟಕ್ಕೂ ಬರೋ ಗಂಡು ಸುರಸುಂದರಾಂಗ. ಯಾರು ನೋಡಿದ್ರು ಇಷ್ಟಪಡೋ ಹಾಗಿದ್ದಾನೆ. ಫೋಟೋ ನೋಡ್ಲಿಲ್ವೋ? ನನ್ನ ಮಾತನ್ನ ತೆಗೆದು ಹಾಕಿದ ನನ್ನ ಮಗಳಿಗೂ ಅವನು ಇಷ್ಟ ಆಗ್ತಾನೆ. ಒಟ್ಟಾರೆ ನನ್ನ ಮಾತಿನ ತಾತ್ಪರ್ಯ ಇಷ್ಟೇ, ಗೀತಾ ಅನ್ನೋ ಬಿರುಬೇಸಿಗೆ ಕಾಲದ ಬದುಕಿಗೆ ಬರ್ತಾ ಇರೋ ಗಂಡು ತಂಪಾದ ಮಜ್ಜಿಗೆ ಇದ್ದ ಹಾಗೆ. ಬೇಗ ರೆಡಿ ಆಗ್ರಿ.